ರೇಣುಕಾಸ್ವಾಮಿ ಅಸಲಿಗೆ ಪವಿತ್ರಾಗೌಡ ಅವರಿಗೆ ಏನಂತ ಮೆಸೇಜ್ ಮಾಡಿದ್ದರೂ ಗೊತ್ತಾ? ಹೌದು, ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ಗಳ ಜೊತೆಗೆ ತಮ್ಮ ಮರ್ಮಾಂಗದ ಫೋಟೋವನ್ನು ಪವಿತ್ರಾಗೌಡ ಅವರಿಗೆ ಕಳುಹಿಸಿದ್ದರು ಎನ್ನಲಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟಿ ಪವಿತ್ರಾಗೌಡ ಪ್ರಮುಖ ಆರೋಪಿ ಎನ್ನಲಾಗಿದೆ. ಆರೋಪಿ 1 ಎಂದು ಪವಿತ್ರಾಗೌಡ ಅವರನ್ನು ಗುರುತಿಸಲಾಗಿದೆ. ನಟ ದರ್ಶನ್ ವಿವಾದ ಕೇಂದ್ರಬಿಂದು ಪವಿತ್ರಾಗೌಡ. ನಟಿಯಾಗಿರುವುದಕ್ಕಿಂತ ಹೆಚ್ಚು ಪವಿತ್ರಾಗೌಡ ದರ್ಶನ್ ಗೆಳತಿಯಾಗಿಯೇ ಫೇಮಸ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಸ್ಯಾಂಡಲ್ವುಡ್ ನಟ ದರ್ಶನ್ ಅರೆಸ್ಟ್ ಆಗಿದ್ದು, ಆರೋಪಿ 2 ಆಗಿದ್ದು, ಪವಿತ್ರಾಗೌಡ ಆರೋಪಿ 1 ಆಗಿದ್ದಾರೆ. ಅರೆಸ್ಟ್ ಆದಾಗಿನಿಂದಲೇ ನಿನ್ನೆಯಿಂದಲೇ ಆತಂಕಕ್ಕೆ ಒಳಗಾಗಿರುವ ನಟ ದರ್ಶನ್ ಅವರು ಜೂನ್ 11ರ ಮಂಗಳವಾರ ಮಧ್ಯಾಹ್ನದಿಂದಲೇ ಏನೂ ತಿನ್ನದೆ ಆತಂಕದಲ್ಲಿದ್ದರು. ಆತಂಕದಲ್ಲಿಯೇ ದರ್ಶನ್ ಸ್ಟೇಷನ್ನಲ್ಲಿ ಕಾಲ ಕಳೆದಿದ್ದಾರೆ. ನಿನ್ನೆ ಮಧ್ಯಾಹ್ನ ನಟ ದರ್ಶನ್ ಅವರು ನಿಂಬೆಹಣ್ಣಿನ ಜ್ಯೂಸ್ ಕುಡಿದಿದ್ದರು. ರಾತ್ರಿ ಪೊಲೀಸರು ಊಟ ಕೊಟ್ಟರೂ ತಿನ್ನೋಕೆ ಆಗುತ್ತಿಲ್ಲ ಎಂದು ದರ್ಶನ್ ಹೇಳಿದ್ದಾರೆ. ನಟ ದರ್ಶನ್ ಅವರು ರಾತ್ರಿ ಬಿಸಿ ಬಿಸಿ ಬಿರಿಯಾನಿ ಕೊಟ್ಟರೂ ತಿಂದಿಲ್ಲ, ಬದಲಾಗಿ 1 ಗ್ಲಾಸ್ ಮಜ್ಜಿಗೆ, ಬಿಸ್ಕೆಟ್ ತಿಂದು ನಟ ರಾತ್ರಿ ಕಾಲ ಕಳೆದಿದ್ದಾರೆ. ಊಟ ತಿಂಡಿ ಇಲ್ಲದಿದ್ರೂ ಸಿಗರೇಟ್ಗಾಗಿ ದರ್ಶನ್ ಮನವಿ ಮಾಡಿದ್ದಾರಂತೆ. ಇನ್ನು ರೇಣುಕಾಸ್ವಾಮಿ ಅಸಲಿಗೆ ಪವಿತ್ರಾಗೌಡ ಅವರಿಗೆ ಏನಂತ ಮೆಸೇಜ್ ಮಾಡಿದ್ದರೂ ಗೊತ್ತಾ? ಹೌದು, ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ಗಳ ಜೊತೆಗೆ ತಮ್ಮ ಮರ್ಮಾಂಗದ ಫೋಟೋವನ್ನು ಪವಿತ್ರಾಗೌಡ ಅವರಿಗೆ ಕಳುಹಿಸಿದ್ದರು ಎನ್ನಲಾಗ್ತಿದೆ. ಈ ಕಾರಣಕ್ಕೆ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಿದ್ದಾರೆ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ಪವಿತ್ರಾಗೌಡ ಕೂಡ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಗೆ ಹೊಡೆದಿದ್ದಾರಂತೆ. ಇನ್ನು ದರ್ಶನ್ಗೆ ಕೊಲೆ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತಾನೂ ಹೇಳಲಾಗ್ತಿದೆ. ದರ್ಶನ್ ಶುಗರ್ ಲೆವೆಲ್ ಏರುಪೇರಾಗದಿರಲಿ ಅಂತ ಪೊಲೀಸರು ಚಾಕೊಲೇಟ್ ಕೊಟ್ಟಿದ್ದಾರೆ. ಜೂನ್ 12ರಂದು ಬೆಳಗ್ಗೆ ತಿಂಡಿ ಕೊಟ್ಟರೂ ಕೂಡ ಏನೂ ತಿನ್ನದೆ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ ಎನ್ನಲಾಗಿದೆ.